ನಿಮ್ಮ MP ಯಾರಾದ್ರೆ ಒಳ್ಳೇದು ಅಂತ? ಸುರೇಶ್ ಅಣ್ಣ ಆಗ್ಬೇಕು ಅಂತ ಆಸೆ. ನಮ್ಗೆ ಡಿ.ಕೆ. ಸುರೇಶ್ ಅವರು ಆಗ್ಬೇಕು. ನಮ್ ಕಷ್ಟ ಸುಖ ಎಲ್ಲ ವಿಚಾರಿಸ್ತಾರೆ, ಕೆಲಸ ಕಾರ್ಯ ಮಾಡ್ತಾರೆ. ಅವರೇ ನಮ್ಗೆ ಆಗ್ಬೇಕು MP. ನೆಕ್ಸ್ಟ್ ಅವ್ರ ಅಣ್ಣವರು ಮುಖ್ಯಮಂತ್ರಿ ಆಗ್ಬೇಕು ಅಂತಾನು ನಾವು ಬಯಸ್ತೀವಿ. ನಾವು ಇಲ್ಲ ಸುಮ್ನೆ ಯಾರು ಬಂದ ತಕ್ಷಣ ಅವಕಾಶ ಕೊಡಕ್ಕಾಗಲ್ಲ. ಅವರು ಡಾಕ್ಟರ್ ಆಗಿರಕ್ಕೆ ನಾವು ಆಸೆ ಪಡ್ತೀವಿ. ಲೀಡರ್ಗಳು ಗೊತ್ತಿಲ್ಲ ಅವ್ರಿಗೆ, ಇಲ್ಲಿ ಕಾರ್ಯಕರ್ತರು ಯಾರು ಅಂತಾನೆ ಗೊತ್ತಿಲ್ಲ. ಹೊಸ ಮುಖಕ್ಕೆ ನಾವೆಲ್ಲ ಓಟ್ ಹಾಕಕ್ಕಾಗಲ್ಲ. JDS BJP ಇಲ್ಲ, ಓಟು ಇಲ್ಲ. ಅವ್ರು ಓಟ್ ಹಾಕೋದು ಇಲ್ಲ. ಇಲ್ಲೆಲ್ಲ ಕಾಂಗ್ರೆಸ್ ಬರಬೇಕು. ಮೈತ್ರಿಗೆ ಓಟ್ ಹಾಕ್ಸ್ಕೊತಾರೆ. ನಾಳೆ ದಿನ ಅವರೆಲ್ಲ AC ರೂಮ್ ಮೇಲೆ ಕುಂತಿರ್ತಾರೆ. ಮಂಜುನಾಥ್ ಕಷ್ಟ ಸುಖ ವಿಚಾರಿಸೋದೇ ಗೊತ್ತಿಲ್ಲ ಅವ್ರಿಗೆ. ಪ್ರಧಾನಿ ಯಾರಾಗಬೇಕು ಅಂತ? ರಾಹುಲ್ ಗಾಂಧಿ ಆಗ್ಬೇಕು. ಮೋದಿ ಅವ್ರು ಬಂದ್ಮೇಲೆ ನಮ್ಗೆ ಯಾವ್ದು ಕೆಲಸ ಕಾರ್ಯ ಯಾವ ಇಲ್ಲ. ದೇಶನ ಇವತ್ತಲ್ಲ ಇನ್ನು 10 ವರ್ಷ ಆಗ್ಲಿ ದೇಶ ಇನ್ನೊಬ್ರಿಗೆ ಮಾರ್ಬಿಡ್ತಾರ. 15 ಜನ ಪ್ರಧಾನಿ ಆಗಿರೋದ್ನ ಇವ್ರೊಬ್ರೆ ಅಷ್ಟು ಸಾಲ ಮಾಡೋರಂತೆ. ಈ ದೇಶನ ಇನ್ನೊಬ್ರಿಗೆ ಮಾರಕ್ಕೆ ಅಡ ಇಡ್ತಾವ್ರಂತೆ ಅವರು. ಅಂತ ಪ್ರಧಾನಿ ನಮ್ಗೆ ಬೇಕಾ? ಪ್ರಧಾನಿ ಸೆಂಟ್ರಲ್ ಇರೋದಕ್ಕೆ ನಮ್ಗೆ ನೀರಿನ ಕೊರತೆ ಆಗದೆ, ಮಳೆ ಬೀಳ್ತಾ ಇಲ್ಲ ಅಂತ ನಾವ್ ಹೇಳ್ತೀವಿ. JDS ಕಂಡ್ರೆ BJP ಅವ್ರಿಗೆ ಆಗಲ್ಲ, BJP ಅವ್ರ ಕಂಡ್ರೆ JDS ಆಗಲ್ಲ. ಹಂಗಾಗಿ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ. ನಾವಿವತ್ತು ರಾಮಕೃಷ್ಣಪುರ ದೊಡ್ಡಿ ಹಾರೋಹಳ್ಳಿಯಲ್ಲಿದ್ದೀವಿ. ಇಲ್ಲಿನ ಸಾರ್ವಜನಿಕರು MP ಯಾರು ಆಗಬೇಕು, ಯಾರಾದರೆ ಉತ್ತಮ ಅನ್ನೋದ್ರ ಬಗ್ಗೆ ಮಾತನಾಡ್ತಾರೆ. ಹಾಗೆ ಪ್ರಧಾನಿ ಯಾರಾದರೆ ಉತ್ತಮ ಅನ್ನೋದ್ರ ಬಗ್ಗೆ ಮಾತನಾಡ್ತಾರೆ. ಇಲ್ಲಿನ ಒಂದು ಶ್ರೀ ಶಕ್ತಿಗಳು ಯಾರ ಹೆಸರು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಓಕೆ, ನಿಮ್ಮ MP ಯಾರಾಗಬೇಕು? ನಮಗೆ ಡಿ.ಕೆ. ಸುರೇಶ್ ಅವರು ಆಗಬೇಕು. ಕಾಂಗ್ರೆಸ್ಸಿಂದ ಡಿ.ಕೆ. ಸುರೇಶ್ ಅವರಿದ್ದಾರೆ, ಹಾಗೆ BJPಯಿಂದ ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ. ಸೊ ನಿಮ್ಮ ಒಂದು ಬೆಂಬಲ ಯಾರಿಗೆ? ಡಿ.ಕೆ. ಸುರೇಶ್ ಅವ್ರಿಗೆ. ಯಾಕೆ ಡಿ.ಕೆ. ಸುರೇಶ್ ಅವರೇ? ಅವರು ಈ ಕಡೆ ತುಂಬ ಇಂಪ್ರೂವ್ಮೆಂಟು ಮಾಡಿದ್ದಾರೆ. ನಾವು ತುಂಬ ವರ್ಷದಿಂದ ಕಾಂಗ್ರೆಸ್ ಅವರು, ಅವಾಗ್ಲಿಂದನೂ ನಮ್ಮಪ್ಪ ಅವರೆಲ್ಲ ಕಾಂಗ್ರೆಸ್ ಕಡೆನೇ ಓಡಾಡ್ತಿದ್ದಿದ್ದು. ಅದರಿಂದ ನಾವು ಅವ್ರಿಗೆ ಬೆಂಬಲ ನೀಡ್ತೀವಿ. ಓಕೆ, ಇಲ್ಲಿ ಅಭಿವೃದ್ಧಿ ಕೆಲಸಗಳೆಲ್ಲ ಆಗ್ತಾ ಇದೆಯಾ ಹೇಗೆ? ಪರವಾಗಿಲ್ಲ. ನಮಗೆ ಮೇಯ್ನು ರೋಡ್ ಆಗಬೇಕು. ರೋಡ್ ಆಗಿಲ್ಲ, ಅದು ಒಂದೇ. ಇನ್ನು ಬೇರೆ ಎಲ್ಲ ಪರವಾಗಿಲ್ಲ, ನಡೀತಿದೆ. ಇವರು ಡಾಕ್ಟರ್ ಅವರು ಯಾಕೆ ಆಗಬಾರ್ದು? ಸಮಾಜ ಸೇವಕರು, ಹಾಗೆ ಜಯದೇವದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಿದ್ರು. ಆಗಬಾರ್ದು ಅಂತ ಏನಿಲ್ಲ ನಮಗೆ. ಅಂದರೆ ನಾವು ಸುರೇಶ್ ಅವ್ರಿಗೆ ಬೆಂಬಲ ನೀಡಿದ್ದೀವಿ ಅಷ್ಟೇ. ಡಾಕ್ಟ್ರ್ ಆಗಬಾರ್ದು ಅಂತ ನಾವೇನು ಹೇಳ್ತಾ ಇಲ್ಲ. ಯಾವೊಂದು ಸ್ಟ್ರಾಂಗ್ ರೀಸನ್ಗೋಸ್ಕರ ಸುರೇಶ್ ಅವರು ಅಂತ ಹೇಳ್ತಿದ್ದಾರೆ? ಅದು ಡಿ.ಕೆ. ಶಿವಕುಮಾರ್ ಅವರು ತುಂಬ ಹೆಲ್ಪ್ ಮಾಡಿದಾರಲ್ವಾ, ಎಲ್ಲ ಕನಕಪುರ ಸೈಡು ಎಲ್ಲ ತುಂಬ ಜನಕ್ಕೆ. ಅದರಿಂದ ಅವ್ರಿಗೆ ಹೇಳ್ತಾ ಇದ್ದೀವಿ. ಓಕೆ, ಸರಿ. ಹಾಗಾದರೆ ಈ ಒಂದು ಊರಿನಲ್ಲಿ ಡಿ.ಕೆ. ಸುರೇಶ್ ಅಂತ ಹೇಳ್ತಿದ್ದಾರೆ ಅಥವಾ ಡಾಕ್ಟರ್ ಅಂತ ಹೇಳ್ತಿದ್ದಾರೆ ಎಲ್ಲ ಜನ? ಬೆಂಬಲ ಯಾರಿಗೆ ಜಾಸ್ತಿ ಇದೆ? ಡಿ.ಕೆ. ಸುರೇಶ್ ಅವ್ರಿಗೆ. ಓಕೆ, ಈಗ ಸಿಟ್ಟಿಂಗ್ MP ಆಗಿದ್ದಾರೆ ಡಿ.ಕೆ. ಸುರೇಶ್ ಅವರು. ಸಿಟ್ಟಿಂಗ್ MP ಆಗಿದ್ದಾರೆ. ಅವರು ಎಲ್ಲ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು, ಮೂಲಭೂತ ಸೌಕರ್ಯಗಳಾಗಿರ್ಬೋದು ನೀಡ್ತಾ ಇದ್ದಾರಾ ಈ ಒಂದು ಗ್ರಾಮಕ್ಕೆ? ಕೊಡ್ತಿದ್ದಾರೆ. ಜನಸಾಮಾನ್ಯರ ಬಳಿ ಸಿಗ್ತಾ ಇದ್ದಾರ ಅವರು? ಇಲ್ಲ ಇಲ್ಲ ಇಲ್ಲ, ಕಾಣಿಸ್ಕೊಂತ ಇಲ್ವಾ? ಕಾಣಿಸ್ಕೊಂತ ಇಲ್ಲ. ಇನ್ನೊಂದು ವಿಚಾರ ಅಂತಂದ್ರೆ, ಯಾರು ಪ್ರಧಾನಿ ಆದ್ರೂ ಒಳ್ಳೇದು ಅಂತ ಅನ್ಸುತ್ತೆ ನಿಮಗೆ? ಮೋದಿಯವರಾಗಬೇಕು. ಇಲ್ಲಿ ಡಿ.ಕೆ. ಸುರೇಶ್ ಅಂತ ಹೇಳಿ, ಅಲ್ಲಿ ಮೋದಿ ಅಂತಂದರೆ ಹೇಗೆ? ಅಂದರೆ ಅವರು ತುಂಬ ಚೆನ್ನಾಗೇ ಇದು ಮಾಡ್ತಿದ್ದಾರಲ್ವಾ, ಮೋದಿಯವರು ಹೆಲ್ಪ್ ಮಾಡ್ತಿದ್ದಾರೆ ಎಲ್ಲದರಲ್ಲೂ. ಅದರಿಂದ ಮೋದಿಯವರೇ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದೇ ಮೋದಿಯವರ ನೇತೃತ್ವದಲ್ಲಿ ಬಂದಂಥವ್ರು ಇಲ್ಲಿ MP ಆಗಿ ಎಲೆಕ್ಟ್ ಆಗ್ತಾ ಇರೋಂಥ ಅಥವಾ ಸ್ಪರ್ಧಿ ಮಾಡ್ತಾ ಇರೋರು ಡಾಕ್ಟರ್ ಮಂಜುನಾಥ್ ಅವರು. ಓಕೆನಾ? ಸೊ ಅವರನ್ನೇ ಬೇಡ ಅಂತ ಹೇಳಿದ್ರೆ ಹೇಗೆ ಅಂತ? ಯಾವ ಥರ ಇದು ಇದು ಡಿ.ಕೆ. ಸುರೇಶ್ ಅಂತ ಹೇಳಿ, ಈಗ ಮೋದಿ ಬೇಕು ಅಂತ ಅಂದರೆ ಇಲ್ಲಿ ಲೋಕಲಲ್ಲಿ ಡಿ.ಕೆ. ಸುರೇಶ್ ಅವ್ರು ಬೇಕು. ಹೌದು. ಕೇಂದ್ರದಲ್ಲಿ ಮೋದಿ ಬೇಕಾ? ಮೋದಿ ಬೇಕು. ರಾಹುಲ್ ಗಾಂಧಿ ಅವ್ರು ಯಾಕೆ ಆಗಬಾರ್ದು? ಅದನ್ನೇನಂತ ಹೇಳೋಕ್ಕಾಗಲ್ಲ. ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅವರು ಯಾವುದೇ ಕೆಲಸದಲ್ಲೂ ನಾವು ನೋಡಿಲ್ಲ. ಇವರು ಮೋದಿಯವರು ಆದಾಗಿಂದನೂ ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಎಲ್ಲದರಲ್ಲೂ. ಅದರಿಂದ ಮೋದಿಯವರೇ ಆಗಲಿ ಅಂತ ಅಂದ್ಕೊಂಡಿದ್ದೀವಿ, ಅವರೇ ಇರಲಿ ಅಂತ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸರಿಯಾಗಿ. ಓಕೆ, ಸಿದ್ದರಾಮಯ್ಯ ಅವರ ಆಡಳಿತ ಹೇಗಿದೆ ಕರ್ನಾಟಕದಲ್ಲಿ? ಪರವಾಗಿಲ್ಲ. ನಿಮ್ಗೆ ಗ್ಯಾರಂಟಿ ಯೋಜನೆಗಳೆಲ್ಲ ಕೊಟ್ಟಿದ್ದಾರಲ್ವಾ, ಅದೆಲ್ಲ ಇಷ್ಟ ಆಗ್ತಿದೆಯಾ ಹೇಗೆ? ಇಷ್ಟ ಆಗ್ತಿದೆ. ಬಸ್ ಫ್ರೀ ಕೊಟ್ಟಿದ್ದಾರೆ, ಕರೆಂಟ್ ಫ್ರೀ ಕೊಟ್ಟಿದ್ದಾರೆ, ಓದೋ ಮಕ್ಕಳಿಗೆ 2,000 ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಎಲ್ಲ ಏನು ಅನಿಸ್ತಾ ಇದೆ? ಪರವಾಗಿಲ್ಲ, ಹೆಲ್ಪು ಮಾಡಿದ್ದಾರೆ. ಅದರಿಂದ ಸ್ವಲ್ಪ ತೊಂದರೆನೂ ಆಗಿದೆ, ಹೆಲ್ಪು ಅಂತಲೂ ಅನಿಸಿದೆ. ಅದರಿಂದ
ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ಅನ್ಸುತ್ತೆ. ಯಾವ ಥರ ಇದು ಅಭಿವೃದ್ಧಿ ಆಗಬೇಕು ನಿಮ್ಗೆ ಹೆಂಗೆ ಅನ್ಸುತ್ತೆ? ಇಲ್ಲ ಇಲ್ಲ ಇರಿ ಒಂದು ನಿಮಿಷ, ಇಲ್ಲ ಒಂದು ನಿಮಿಷ. ಅಭಿವೃದ್ಧಿ ಅಂತಂದ್ರೆ ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಹೇಳಿ. ಅವ್ರ ಹತ್ರ ಒಂದ್ಸಲ ಕೇಳಿ. ನಾ ಕೇಳ್ತೀನಿ, ಅಲ್ಲಿ ಹೋಗ್ತೀನಿ, ನೀವು ಹೇಳಿ ಸಾಕು. ಈಗ ಅಭಿವೃದ್ಧಿ ಅಂದರೆ ಯಾವ ಥರ ಅಂತ ಅನ್ಸುತ್ತೆ? ಯಾವುದೋ ಒಂದು ರೈತರಿಗೆ ಹಿಂಗೆ ಮಾಡಬೇಕಪ್ಪ ಸಿದ್ದರಾಮಯ್ಯನವರು ಅಂತ ಯಾವುದಾದ್ರು ಅನಿಸಿದ್ಯಾ ನಿಮಗೆ? ಸರ್ ನಮಸ್ತೆ. ಸರ್ ನಮಸ್ತೆ. ನಿಮ್ಮ MP ಯಾರಾದ್ರೆ ಒಳ್ಳೇದು ಅಂತ? ಸುರೇಶ್ ಅಣ್ಣ ಆಗಬೇಕು ಅಂತ ಆಸೆ. ಯಾಕೆ ಸರ್? ಅವರು ತುಂಬ ಅಭಿವೃದ್ಧಿ ಕೆಲಸ ಮಾಡ್ತಾರೆ. ಆಮೇಲೆ ಸುಮಾರು ವರ್ಷದಿಂದ ನಮ್ಗೆ ಇಲ್ಲಿ ಸ್ಥಳೀಯಕ್ಕಾಗವ್ರು ಅವರು ಏನೇ ಕೆಲಸ ಕಾರ್ಯ ಇದ್ರೂ ನಾವು ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾರೆ. ಒಬ್ಬ ಕಾರ್ಯಕರ್ತರ ಥರ ಮಾತಾಡ್ತಾರೆ ಅವರು. ಸರ್ ಯಾವೆಲ್ಲ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ? ಪ್ರತಿಯೊಂದು ಕುಡಿಯೋ ನೀರು ತಾವಿಂದ ಹಿಡಿದು ಚರಂಡಿ ಇರ್ಬೋದು, ಆಮೇಲೆ ಒಳಗಡೆ ಊರು ಒಳಗಡೆ ಕಾಂಕ್ರೀಟ್ ರಸ್ತೆ ಇರ್ಬೋದು, ಪ್ರತಿಯೊಂದು ಮಾಡ್ತಾರೆ ಅವರು. ಓಕೆ. ಡಾಕ್ಟರ್ ಮಂಜುನಾಥ್ ಅವರು ಕೂಡ BJP ಮತ್ತು JDS ಮೈತ್ರಿಯ ಅಭ್ಯರ್ಥಿ ಆಗಿದ್ದಾರೆ. ಅವರು ಹೊಸಬ್ರು, ಅವ್ರಿಗೊಂದು ಅವಕಾಶ ಕೊಟ್ಟು ನೋಡ್ಬೋದಲ್ವಾ? ಇಲ್ಲ, ಸುಮ್ಮನೆ ಯಾರ್ಯಾರೋ ಬಂದ ತಕ್ಷಣ ಅವಕಾಶ ಕೊಡೋಕ್ಕಾಗಲ್ಲ. ಹತ್ರದ ಸ್ಥಳೀಯವಾಗಿರೋರು ಕೆಲಸ ಮಾಡೋರಿಗೆ ಅವಕಾಶ ಕೊಡಬೇಕು. ಅವರು ಡಾಕ್ಟ್ರಾಗಿರೋಕ್ಕೆ ನಾವು ಆಸೆ ಪಡ್ತೀವಿ. ಓಕೆ. ಅವರು ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ. ಏನೋ ಲೀಡ್ರುಗಳು ಗೊತ್ತಿಲ್ಲ ಅವ್ರಿಗೆ, ಇಲ್ಲಿ ಕಾರ್ಯಕರ್ತರು ಯಾರು ಅಂತಾನೆ ಗೊತ್ತಿಲ್ಲ. ಹೊಸ ಮುಖಕ್ಕೆ ನಾವೆಲ್ಲ ಓಟ್ ಹಾಕೋಕ್ಕಾಗಲ್ಲ. ಓಕೆ. ಇವರು DK ಸುರೇಶ್ ಅವರು ಈಗ ಸಿಟ್ಟಿಂಗ್ MP ಆಗಿದ್ದಾರೆ. ಅವರು ಮೂಲಭೂತ ಸೌಕರ್ಯಗಳ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ನೀವು ಊರಿಗೆ ಬಂದಿದ್ರಾ? ಜನಸಾಮಾನ್ಯರಿಗೆ ಸಿಗ್ತಿದ್ದಾರಾ? ಫೋನ್ ಮಾಡಿದ್ರು ಒಂದು ಮದುವೆಗೂ ಬರ್ತಾರೆ, ಒಂದು ಯಾರ ಸತ್ತೋದ್ರೆ ಅವ್ರೆ ಅಂದ್ರೆ ಅಲ್ಲಿಗೂ ಬರ್ತಾರೆ. ಅವರು ನಮ್ಮ ಕಷ್ಟ ಸುಖ ಎಲ್ಲ ವಿಚಾರಿಸ್ತಾರೆ, ಕೆಲಸ ಕಾರ್ಯ ಮಾಡ್ತಾರೆ. ತುಂಬ ಒಳ್ಳೆಯವರು ಅವರು. ಅವರೇ ನಮ್ಗೆ ಆಗಬೇಕು MP. ನೆಕ್ಸ್ಟ್ ಅವ್ರ ಅಣ್ಣವರು ಮುಖ್ಯಮಂತ್ರಿ ಆಗಬೇಕು ಅಂತಲೂ ನಾವು ಬಯಸ್ತೀವಿ. ನಾವು ಇಲ್ಲಿ ರೋಡಿನ ಬಗ್ಗೆ ಪೂಜೆ ಮಾಡಿ ಹೋಗಿದ್ರಂತಲ್ಲ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಕೊಡೋಕ್ಕಾಗತ್ತಾ? ಯಾರು? DK ಸುರೇಶ್ ಅವರು. ಆ ರೋಡ್ ಪೂಜೆನೂ ಮಾಡಿದ್ರು, ಕಾಂಕ್ರೀಟು ಅದು ಸಿಂಧ್ಯಾಪುರ ಎರಳಿ ಇಲ್ಲೆಲ್ಲ ಫುಲ್ ಕೆಲಸ ಮಾಡೋರು ಅವರು. ಯಾವ ಕೆಲಸನೂ ಪೆಂಡಿಂಗೇ ಇಲ್ಲ ಅವರು. JDS BJP ಇಲ್ಲಂತೂ ಒಂದು ಓಟು ಇಲ್ಲ ಅವರು. ಅವ್ರಿಗೆ ಓಟ್ ಹಾಕೋದು ಇಲ್ಲ ನಾವು. ಇಲ್ಲೆಲ್ಲ ಕಾಂಗ್ರೆಸ್ಸೇ ಬರಬೇಕು. ಓಕೆ. ಈ ಒಂದು ಗ್ರಾಮದಲ್ಲಿ BJP JDS ಮೈತ್ರಿ ಅಂತ ಹೇಳ್ತಿದ್ದಾರಾ ಅಥವಾ ಕಾಂಗ್ರೆಸ್ ಬಗ್ಗೆ ಮಾತನಾಡ್ತಿದ್ದಾರೆ? ಇಲ್ಲೆಲ್ಲ ಕಾಂಗ್ರೆಸ್ಸೇ ನಾವು. ಮೈತ್ರಿ ಗೀತ್ರಿ ಯಾವುದೂ ಇಲ್ಲ. ಈಗ ಅವರು ಮೈತ್ರಿಗೆ ಓಟ್ ಹಾಕ್ಸ್ಕೊತಾರೆ, ನಾಳೆ ದಿನ ಅವರೆಲ್ಲೋ AC ರೂಮ್ ಮೇಲೆ ಕುಂತಿರ್ತಾರೆ ಮಂಜುನಾಥನ್ ಅವರು. ಕಷ್ಟ ಸುಖ ವಿಚಾರಿಸೋದಾಗ ಗೊತ್ತಿಲ್ಲ ಅವ್ರಿಗೆ. ಅವರು ಡಾಕ್ಟರ್ ಆಗಿರಬೇಕು ಅಂತಲೇ ನಾವು ಇಷ್ಟಪಡ್ತೀವಿ. ಇಲ್ಲೇನಿದ್ರು ನಮ್ಗೆ ಸುರೇಶ್ ಅಣ್ಣ ಆಗಬೇಕು, ಸುರೇಶ್ ಅಣ್ಣರೇ MP ಆಗಬೇಕು. ನೆಕ್ಸ್ಟು ರಾಹುಲ್ ಗಾಂಧಿ ಅವ್ರು ಪ್ರಧಾನಿ ಆಗಬೇಕು. ನಾನು ಅದಕ್ಕೆ ಕೇಳೋಕೆ ಬಂದೆ, ಪ್ರಧಾನಿ ಯಾರಾಗಬೇಕು ಅಂತ. ರಾಹುಲ್ ಗಾಂಧಿ ಆಗಬೇಕು, ಸುರೇಶ್ ಅಣ್ಣವ್ರು ಒಳ್ಳೆ ಮಿನಿಸ್ಟ್ರ್ ಆಗಬೇಕು. ಸುಮಾರು 15 ವರ್ಷದಿಂದ ಅವರು MP ಆಗವ್ರೆ. ಒಳ್ಳೆ ಮಿನಿಸ್ಟ್ರ್ ಆಗಿ ಅವ್ರಿಗೊಂದು ಒಳ್ಳೆ ಅವಕಾಶ ಕೊಟ್ಟರೆ ಇನ್ನೂ ಹೆಚ್ಚಿನ ಕೆಲಸ ಮಾಡ್ತಾರೆ ಅಂತ ನಾವು ಬಯಸ್ತೀವಿ. ರಾಹುಲ್ ಗಾಂಧಿ ಅವರೇ ಯಾಕೆ ಪ್ರಧಾನಿ ಆಗ್ಬೇಕು? ರಾಹುಲ್ ಗಾಂಧಿ ಇವರು ಮೋದಿಯವ್ರು ಬಂದ ಮೇಲೆ ನಮ್ಗೆ ಯಾವುದು ಇದು ಏನು ಕೆಲಸ ಕಾರ್ಯ ಯಾವೂ ಇಲ್ಲ. ಸುಮ್ಮನೆ ಅವರೆಲ್ಲ ನಿರುದ್ಯೋಗಿಗಳಿಗೆ ಕೆಲಸ ಕಾರ್ಯ ಕೊಡಬೇಕು ಅಂತ ನಾವು ಆಸೆ ಪಡ್ತೀವಿ. ರಾಹುಲ್ ಗಾಂಧಿ ಆದರೆ ಅವ್ರಿಗೆ ಕಷ್ಟ ಸುಖ ಗೊತ್ತು, ಅವ್ರು ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅಂದರೆ ರಾಹುಲ್ ಗಾಂಧಿ ಅವರಿಗೆ ಒಂದು ಚಾನ್ಸ್ ಕೊಡಬೇಕು. ಮುಂದೆ ಚಾನ್ಸ್ ಕೊಟ್ಟರೆ ಅಲ್ವೇ ಅವ್ರು ಕೆಲಸ ಕಾರ್ಯ ಮಾಡೋದು. ಯಾವಾಗೂ ಪ್ರಧಾನಮಂತ್ರಿ ಚಾನ್ಸ್ ಕೊಟ್ರೇ ಒಳ್ಳೆ ಕೆಲಸ ಕಾರ್ಯ ಮಾಡ್ತಾರೆ ಅಂತ ನಾವು ಆಸೆ ಪಡ್ತಾ ಇದ್ದೀವಿ. ರಾಹುಲ್ ಗಾಂಧಿ ಅವರಿಗೆ ಒಂದು ಚಾನ್ಸ್ ಕೊಡಬೇಕು, ಪ್ರಧಾನಿ ಆಗಬೇಕು. ನಮ್ಮ ದೇಶ ಹೆಂಗ್ ನಡೆಸ್ತಾರೆ ಅನ್ನೋದು ಅವ್ರಿಗೂ ಒಂದು ಚಾನ್ಸ್ ಕೊಟ್ಟು ನೋಡೋಣ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದೇ ಪಕ್ಷದವರು ಇದ್ದಾರೆ. ಅವರಾದ್ರೂ ಪರವಾಗಿಲ್ಲ, ರಾಹುಲ್ ಗಾಂಧಿ ಆದ್ರೂ ಪರವಾಗಿಲ್ಲ, ಅವರಾದ್ರೂ ಪರವಾಗಿಲ್ಲ. ಇಬ್ಬರಲ್ಲಿ ಯಾರು ಆದ್ರೂ ನಮ್ಗೆ ಒಳ್ಳೇದೇ. ಹೌದು. ಈಗ ರಾಹುಲ್ ಗಾಂಧಿ ಅವರು ಬರಬೇಕು ಅಂತ ಹೇಳ್ತಾ ಇದ್ದೀರಾ ನೀವು? ಬರಬೇಕು, ಸೆಂಟ್ರಲಲ್ಲಿ ಕಾಂಗ್ರೆಸ್ಸೇ ಬರಬೇಕು. ಜನಸಾಮಾನ್ಯವ್ರಿಗೆ ಕೆಲಸ ಕಾರ್ಯ ಸಿಗಬೇಕು. ಇವ್ರು ಬಂದ್ಮೇಲೆ ನಮ್ಮ ಕೆಲಸ ಮೋದಿ ಅವ್ರ ಕೆಲಸ ಕಾರ್ಯ ಏನು ಮಾಡಿಲ್ಲ. ನಮ್ಮ ದೇಶನ ಇವತ್ತಲ್ಲ ಇನ್ನೂ 10 ವರ್ಷ ಆಗಲಿ ದೇಶ ಇನ್ನೊಬ್ರಿಗೆ ಮಾರ್ಬಿಡ್ತಾರೆ ಅವರು. ಯಾಕಂದರೆ ಸುಮಾರು ಸಾಲ ಮಾಡಿ ಇವಾಗ ಎಷ್ಟು 15 ಜನ ಪ್ರಧಾನಿ ಆಗಿರೋದನ್ನ ಇವರು ಒಬ್ಬರೇ ಅಷ್ಟು ಸಾಲ ಮಾಡೋರಂತೆ. 100,000 ಲಕ್ಷ ಕೋಟಿ ಏನೋ ಸಾಲ ಮಾಡಿ ಈ ದೇಶನೇ ಇನ್ನೊಬ್ರಿಗೆ ಮಾರೋಕ್ಕೆ ಅಡ ಇಡ್ತಾವ್ರಂತೆ ಅವರು. ಅಂಥ ಪ್ರಧಾನಿ ನಮ್ಗೆ ಬೇಕಾ? ಈಗ ರಾಹುಲ್ ಗಾಂಧಿ ಅವರು ಬೇರೆ ದೇಶದಲ್ಲಿ ಹೋಗಿ ಭಾರತದ ಮರ್ಯಾದೆ ತೆಗೆದು ಬಂದಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನಸಾಮಾನ್ಯರು ಎಲ್ಲ ಸುಳ್ಳು ಸುದ್ದಿ. ಆ ಥರ ಯಾವುದೂ ಇಲ್ಲ. ನಾವು ಎಲ್ಲೂ ಮಾಧ್ಯಮದಲ್ಲಿ ನೋಡಿಲ್ಲ, ಏನೂ ಇಲ್ಲ. ಎಲ್ಲ ಇವ್ರು ಸುಳ್ಳು ಸುದ್ದಿ ಎತ್ತವ್ರಷ್ಟೇ. ಈಗ ನೀರಿನ ವಿಚಾರಕ್ಕೆ ಬರೋದಾದ್ರೆ ಕರ್ನಾಟಕದಲ್ಲಿ ನೀರಿನ ಕೊರತೆ ಉಂಟಾಗಿದೆ. ಇದಕ್ಕೆ ಕಾಂಗ್ರೆಸ್ ಕಾರಣ ಅಂತ ಹೇಳ್ತಿದ್ದಾರೆ BJP ಅವರು. ಅದೆಲ್ಲ ಪ್ರಕೃತಿ ನಿಯಮ. ಈಗ ಮಳೆ ಆಗಲಿಲ್ಲ ಅಂದರೆ ನೀರಿನ ಸಮಸ್ಯೆ ಬಂದಿರ್ಬೋದು. ಅವಾಗೆಲ್ಲ ಮುಂದೆ ಎಲ್ಲ ಅವಾಗೆಲ್ಲ ಎಂತೆಂಥ ಪ್ರಧಾನಮಂತ್ರಿ ಆದಾಗೆಲ್ಲ ಮಳೆ ಗಿಳೆ ಎಲ್ಲ ಚೆನ್ನಾಗೂ ಆಗಿತ್ತು, ದೇಶನೂ ಚೆನ್ನಾಗಿ ನಡೀತಾ ಇತ್ತು. ಇವಾಗ ಮೋದಿಯವ್ರು ಬಂದು ನಾವೇ ಹೇಳ್ತಾ ಇದ್ದೀವಿ, ಈಗ ಪ್ರಧಾನಿ ಸೆಂಟ್ರಲ್ ಇರೋದಕ್ಕೆ ನಮಗೆ ನೀರಿನ ಕೊರತೆ ಆಗೋದೇ, ಮಳೆ ಬೀಳ್ತಾ ಇಲ್ಲ ಅಂತ ನಾವು ಹೇಳ್ತೀವಿ. ಓಕೆ. ಇನ್ನೊಂದು ವಿಚಾರ ಅಂತಂದರೆ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಅಷ್ಟು ಗ್ಯಾರಂಟಿ ಇಷ್ಟ ಆಗಿದೆಯಾ? ತುಂಬ ಒಳ್ಳೇದಾಗದೆ. ಬಡವ್ರ ಬಗ್ಗರಿಗೆ, ಕೆಲಸ ಕಾರ್ಯ ಇಲ್ದಿರೋರಿಗೆ ಜೀವನ ನಡ್ಸೋಕ್ಕೆ, ಚೀಟಿಗಳು ಕಟ್ಟೋಕ್ಕೆ,
ತುಂಬ ಹೆಲ್ಪ್ ಆಗದೆ. ಹೆಂಗಸರು ಮಕ್ಕಳಿಗೆ ಸಂಸಾರ ನಡೆಸೋವಂಥ ಬಡ ಹೆಣ್ಮಕ್ಳುಗಳಿಗೆ ತುಂಬ ಅನುಕೂಲ ಆಗದೆ. ಅದರಿಂದ ಈಗ ಫ್ರೀ ಬಸ್ ಆಗಿರಬಹುದು, ಕರೆಂಟ್ ಫ್ರೀ ಆಗಿರಬಹುದು, ಓದೋ ಮಕ್ಕಳಿಗೆ ಹೆಲ್ಪ್ ಮಾಡ್ತಾ ಇರೋದಾಗಿರ್ಬೋದು. ತುಂಬ ಒಳ್ಳೇದಾಗದೆ. ಈಗ ಓದೋ ಮಕ್ಳಿಗೆ ಫೀಸ್ ಕಟ್ಟೋಕ್ಕಾಗಲ್ಲ, 2,000 ತಗೊಂಡು ಒಂದು ಹೆಣ್ಮಕ್ಳು ಒಂದು ಜೀವನ ನಡೆಸ್ತಾರೆ. ತುಂಬ ಒಳ್ಳೇದಾಗದೆ. ಈಗ ಅಕ್ಕಿ ಕೊಡ್ತಾವ್ರೆ, 10 kg 5 kg ಕೊಡ್ತಾರೆ, 5 kg ಬದಲು ದುಡ್ಡು ಕೊಡ್ತಾರೆ. ಆ ದುಡ್ಡಿಂದ ತುಂಬ ಸ್ಕೂಲ್ಗಳಿಗೆ ಫೀಸ್ ಕಟ್ಟೋಕ್ಕೆ, ಕೆಲಸ ಕಾರ್ಯಕ್ಕೆ, ಮನೆಗೆ ಸಂಸಾರಕ್ಕೆ, ಸಾಮಾನು ತರೋಕ್ಕೆ, ಅವಕ್ಕೆಲ್ಲ ಹೆಣ್ಮಕ್ಳು ತುಂಬ ಒಳ್ಳೇದಾಗ್ತದೆ. ಈಗ ಹೆಣ್ಮಕ್ಳಿಗೆ ಫ್ರೀ ಬಸ್ ಕೊಟ್ಟಿರೋದ್ರಿಂದ ಸರಿಯಾಗಿ ಜಾಗ ಸಿಗ್ತಾ ಇಲ್ಲ ಗಂಡು ಮಕ್ಕಳಿಗೆ ಅಂತ ಹೇಳ್ತಿದ್ದಾರೆ. ಅವೆಲ್ಲ ಸುಳ್ಳು. ಗಂಡು ಮಕ್ಳುಗಳು ದುಡ್ಡಿರೋರು ಕೆಲವರು ಯಂತ್ರದಲ್ಲೆಲ್ಲ ಹೋಯ್ತಾರೆ. ಹೆಣ್ಮಕ್ಳುಗಳು ಬೆಳಗ್ಗೆ 5 ಗಂಟೆಗೆ ಎದ್ದು ತರಕಾರಿ ತರೋರು, ಮನೆಗೆ ಸಾಮಾನು ತರೋರು, ಕೂಲಿ ಮಾಡೋ ಅಂಥವ್ರಿಗೆ ತುಂಬ ಅನುಕೂಲ ಆಗೋದು. ಅದರಿಂದ ಏನೂ ತೊಂದರೆ ಆಗಲಿಲ್ಲ. ಯಾರೋ ದುಡ್ಡಿರೋರು ಎ ಸಿ ಕಾರಲ್ಲಿ ಓಡಾಡ್ತಾರೆ, ದುಡ್ಡಿಲ್ದಿರೋರು ಅಲ್ವೇ ಬಡವ್ರ ಬಗ್ಗರು ಹೆಣ್ಮಕ್ಳುಗಳೆಲ್ಲ ಬಸ್ಸಲ್ಲಿ ಹೋಗೋವಂಥವ್ರು, ಜನಸಾಮಾನ್ಯರು ತುಂಬ ಒಳ್ಳೆಯದಾಗದು. ಅದರಿಂದ ಯಾರಿಗೂ ಏನೂ ತೊಂದರೆ ಇಲ್ಲ, ನಮ್ಗೆ ಸರ್ಕಾರಕ್ಕೂ ಏನು ಲಾಸ್ ಇಲ್ಲ. ಅದು ಸರ್ಕಾರ ಲಾಸ್ ಆಗ್ತಾ ಇಲ್ಲ. ಈ BJP ಇದ್ದು 1000 ಕೋಟಿ ಇಲ್ಲ ಎಲ್ಲ ಲೂಟಿ ಮಾಡ್ಕೊಂಡು ಹೋದ್ರು. ಆ ದುಡ್ಡನ್ನ ಸ್ವಲ್ಪ ಎಲ್ಲ ಕಂಟ್ರೋಲ್ ಮಾಡಿ ಬಸ್ ಫ್ರೀ ಬಸ್ಸು, ಅಕ್ಕಿ ಕೊಡೋದು, 2,000 ದುಡ್ಡು ಕೊಡೋದು ಎಲ್ಲ ಕಂಟ್ರೋಲ್ ಮಾಡಿ ಇವೆಲ್ಲ ಬಡವ್ರಿಗೆ ಹಂಚ್ತಾ ಇರೋ ದೇಶದಿಂದ ಯಾವುದು ಏನೂ ತೊಂದರೆ ಇಲ್ಲ. ಆ BJP ಅವರು 1000 ಕೋಟಿ ಲೂಟಿ ಮಾಡಿ 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 ದೇಶನೇ ಕೊಳ್ಳೆ ಹೊಡಿತಾವ್ರೆ. ಈ ದೇಶ ಒಂದಲ್ಲ ಒಂದಿನ ಪ್ರಧಾನಮಂತ್ರಿ ಅವರು ಬೇರೆಯವ್ರಿಗೆ ಮಾರ್ತಾರೆ. ಸುಮಾರು ಲಕ್ಷ ಕೋಟಿ ಸಾಲ ಮಾಡವ್ರೆ. 15 ಜನ ಪ್ರಧಾನಿ ಮಂತ್ರಿಗಳು ಸಾಲ ಮಾಡಿಲ್ಲ. ಅಷ್ಟು 10 ವರ್ಷದಲ್ಲಿ ಇವ್ರು ಸಾಲ ಮಾಡಿ ದೇಶನ ಇನ್ನೊಬ್ರಿಗೆ ಅಡ ಮಾಡಿಬಿಡ್ಬಿಟ್ಟು ಹೋಯ್ತಾರೆ. ಇದಂತೂ ಗ್ಯಾರಂಟಿ. ಸರ್, ಹಂಗಾದ್ರೆ ರಾಹುಲ್ ಗಾಂಧಿ ಅವರು ಅಧಿಕಾರಕ್ಕೆ ಬಂದರೆ ಇದಕ್ಕೆಲ್ಲ ಕಡಿವಾಣ ಬೀಳುತ್ತೆ? ಕಡಿವಾಣ ಗ್ಯಾರಂಟಿ ಆಯ್ತದೆ. ತುಂಬ ಒಳ್ಳೆಯದು. ಪ್ರಧಾನಮಂತ್ರಿ ಚೇಂಜ್ ಮಾಡಬೇಕು ನಮ್ಮ ದೇಶಕ್ಕೆ. ಬೇರೆ ಚೇಂಜ್ ಆದಷ್ಟೇ ನಮ್ಮ ದೇಶಕ್ಕೆ ಒಂದು ಒಳ್ಳೆಯದು ಅಂತ ನಾವು ಬಯಸಿದ್ದೀವಿ. BJP JDS ಮೈತ್ರಿ ಬಗ್ಗೆ ಏನು ಹೇಳೋಕೆ ಇಷ್ಟ? ಏನು ಯಾರು ಓಟ್ ಹಾಕಲ್ಲ. ಈ BJP ಅವರು ಕಾಂಗ್ರೆಸ್ ಇದು ಏನು JDS ಅವ್ರನ್ನ ಕಂಡ್ರಾಗಲ್ಲ. ಸರ್, ಯಾಕೆ ಓಟ್ ಹಾಕಲ್ಲ? JDS ಕಂಡ್ರೆ BJP ಅವ್ರಿಗಾಗಲ್ಲ, BJP ಅವ್ರು ಕಂಡ್ರೆ JDSಗೆ ಆಗಲ್ಲ. ಹಂಗಾಗಿ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ. ಯಾಕೆ ಅಂದರೆ ಅವರಿಬ್ಬರು ಕಿತ್ತಾಡ್ದ ಲಾಸ್ಟ್ ಎಲೆಕ್ಷನಲ್ಲಿ BJP JDS ಎಲ್ಲ ಸಪ್ರೇಟ್ ಓಟ್ ಮಾಡಿದರು. ಇವಾಗ ಹೊಂದಾಣಿಕೆ ಮಾಡಿ ಸಡನ್ನಾಗಿ ಹೊಂದಾಣಿಕೆ ಅವ್ರು ಮಾಡ್ಕೊಬಿಟ್ರು. ಇಲ್ಲಿ ಕಾರ್ಯಕರ್ತರು ಹೆಂಗೆ ಓಟ್ ಹಾಕ್ತಾರೆ? ಯಾವುದೇ ಕಾರಣಕ್ಕೂ ಹಾಕಲ್ಲ. ನಮಗೆ ಸ್ಥಳೀಯವಾಗಿ ಹತ್ರದಲ್ಲಿ ಕೆಲಸ ಮಾಡೋವಂಥ ಶಿವಸಣ್ಣವ್ರಿಗೆ ಓಟ್ ಹಾಕ್ಸ್ತೀವಿ. ತುಂಬ ಒಳ್ಳೆಯವರು ಅವರೇ ಆಗಬೇಕು ಅನ್ನೋದೇ ನಮಗೆ ಆಸೆ. ಓಕೆ ಸರ್, 28 ಕ್ಷೇತ್ರ ಇದೆ. 28 ಕ್ಷೇತ್ರದಲ್ಲಿ 20 ಕ್ಷೇತ್ರ ಗ್ಯಾರಂಟಿ ಕಾಂಗ್ರೆಸ್ ಬರ್ತದೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.